ನೀವು ನಮಗೊಂದು ಸೈಟ್ ಇರಲಿ ಅಂತೇಳಿ ಸೈಟ್ ಮಾಡಿಕೊಂಡು ಆ ಸೈಟನ್ನು ಹಾಗೆ ಖಾಲಿ ಬಿಟ್ಟರೆ, ಅಂದರೆ ಮನೆ ಕಟ್ಟದೆ ಹಾಗೆ ಬಿಟ್ಟರೆ ಹುಷಾರಾಗಿರಿ, ಎಚ್ಚರದಿಂದರಾಗಿ. ಯಾಕೆಂದರೆ ಮನೆ ಕಟ್ಟದ ಸೈಟ್ಗಳನ್ನು ವಶಕ್ಕೆ ಪಡೆಯುತ್ತಂತೆ ಸರ್ಕಾರ. ಸೈಟ್ ತೊಗೊಂಡು ಖಾಲಿ ಬಿಡೋ ಹಾಗಿಲ್ಲ, ಅದರಲ್ಲಿ ಮನೆ ಕಟ್ಕೋಬೇಕು. ಮನೆ ಕಟ್ಟಲಿಲ್ಲ ಅಂದರೆ ಅದನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ಳುತ್ತೆ. ಸೈಟ್ ತೆಗೆದುಕೊಂಡ 5 ವರ್ಷಗಳಲ್ಲಿ ಮನೆಯನ್ನು ಕಟ್ಟಲೇಬೇಕು. ಕಟ್ಟದೇ ಇದ್ದರೆ ಅದು ಸರ್ಕಾರದ ವ್ಯಾಪ್ತಿಗೆ ಸೇರಿದ್ದು. ಕಾಂಪೌಂಡ್ ಕಟ್ಟದೆ ಸೈಟ್ ಗಲೀಜು ಆಗಿದ್ದರೆ ವಶಕ್ಕೆ ಪಡಿತೀವಿ. ಮನೆಯನ್ನು ಕಟ್ಕೋಬೇಕು, ಇಲ್ಲವಾದರೆ ಅದನ್ನು ಸ್ವಚ್ಛವಾಗಾದರೂ ಇಡಬೇಕು. ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲವೇ ಸೈಟ್ ವಶಕ್ಕೆ. ಸೈಟ್ ಮಾಲೀಕರಿಗೆ DK ಶಿವಕುಮಾರ್ CM ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕಿದ್ರು, ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕ್ ಕೊಟ್ಟಿರುವಂಥದ್ದು. ಇತ್ತೀಚೆಗಷ್ಟೇ GBA ವ್ಯಾಪ್ತಿಯಲ್ಲಿ ಪಿತ್ರಾರ್ಜಿತ ಆಸ್ತಿ ಭಾಗ ಮಾಡ್ಕೋಬೇಕು ಅನ್ನೋದಾದರೆ ಅದು 2000 ಚದರ ಅಡಿಗಿಂತ ಜಾಸ್ತಿ ಇತ್ತು ಅಂದರೆ, ಚದರ ಮೀಟರ್ಗಿಂತ ಜಾಸ್ತಿ ಇತ್ತು ಅಂದರೆ, 2000 ಚದರ ಮೀಟರ್ಗಿಂತ ಜಾಸ್ತಿ ಇತ್ತು ಅಂದರೆ ಆ ಆಸ್ತಿ ಭಾಗ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ 45%ನಷ್ಟು ಸರ್ಕಾರಕ್ಕೆ ಕೊಡಬೇಕು ಅನ್ನೋದೊಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ನೀವು ಸೈಟ್ ಕೊಂಡ್ಕೊಂಡು ಆ ಖಾಲಿ ಸೈಟನ್ನು ಹಾಗೆ ಬಿಟ್ರಿ ಅಂದರೆ, ಖಾಲಿಯಾಗೆ ಬಿಟ್ರಿ ಅಂದರೆ ನಾವು ಅದನ್ನು ಒಪ್ಪೋದಿಲ್ಲ. ಸೈಟ್ ಕೊಂಡ್ಕೊಂಡ್ಮೇಲೆ ಅಲ್ಲಿ ಮನೆಯನ್ನು ಕಟ್ಟಿಸ್ಕೋಬೇಕು ನೀವು 5 ವರ್ಷದ ಒಳಗಡೆ. ಒಂದು ವೇಳೆ 5 ವರ್ಷದ ಒಳಗಡೆಗೆ ನೀವು ಮನೆ ಕಟ್ಟಲೇ ಇಲ್ಲ ಅಂದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ, ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡ್ಕೊಳ್ಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಮೊದಲಿಗೆ ಅಪ್ಪನ ಆಸ್ತಿಯನ್ನು ಭಾಗ ಮಾಡ್ಕೋಬೇಕಂದ್ರೆ 45% ಸರ್ಕಾರಕ್ಕೆ ಕೊಡಬೇಕು ಅಂದರು. ಇದೀಗ ಸೈಟ್ ಕೊಂಡ್ಕೊಂಡಿದ್ರಿ ನೀವು, ಅದನ್ನು 5 ವರ್ಷ ಹಾಗೆ ಖಾಲಿ ಬಿಟ್ಬಿಟ್ರಿ, ಮನೆ ಕಟ್ಟಲಿಲ್ಲ ಅಂದರೆ ಅದನ್ನು ನಾವು ವಶಕ್ಕೆ ಪಡ್ಕೋತೀವಿ, ಇಲ್ಲಾಂದರೆ ಡಬಲ್ ಟ್ಯಾಕ್ಸ್ ಹಾಕ್ತೀವಿ ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಜನರ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಏನು ಅಭಿಪ್ರಾಯ ಕೇಳಿ ಬರ್ತಾ ಇದೆ ಚಂದನ? ನವೀನ್, ಇವತ್ತು ಹೆಬ್ಬಾಳದ ST ಮಾಲ್ ಬಳಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂತ ಅಭಿಯಾನಕ್ಕೆ CM DK ಶಿವಕುಮಾರ್ ಅವರು ಚಾಲನೆಯನ್ನ ಕೊಡ್ತಾರೆ. ಚಾಲನೆ ಕೊಟ್ಟ ಬಳಿಕ ಅವರು ಮಾತನಾಡ್ತಾರೆ, ಈ ವೇಳೆ ಎಲ್ಲೆಲ್ಲಿ ಬೆಂಗಳೂರಲ್ಲಿ ತ್ಯಾಜ್ಯಗಳನ್ನ ಹಾಕಲಾಗಿತ್ತು, ಅಂದ್ರೆ ಕಟ್ಟಡ ವಿಲೇವಾರಿ ತ್ಯಾಜ್ಯಗಳನ್ನ ಹಾಕಲಾಗಿತ್ತು ಅಂತದನ್ನ ನಾವು ಕ್ಲೀನ್ ಮಾಡ್ತೀವಿ. ಈ ವೇಳೆ ಸೈಟ್ ಮಾಲೀಕರಿಗೆ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಆ ವಾರ್ನಿಂಗ್ ಅನ್ನ ಗಮನಿಸಿದಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸೈಟ್ ನೀವು ಖಾಲಿ ಬಿಟ್ರೆ 5 ವರ್ಷ ಟೈಮ್ ಕೊಡ್ತೀವಿ, ಆ 5 ವರ್ಷದಲ್ಲಿ ನೀವು ಮನೆಯನ್ನ ಕಟ್ಟಬೇಕು. ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೂ ಚಿಕ್ಕ ಮನೆನಾದ್ರೂ ಗುಡಿಸಲಾದ್ರೂ ಕಟ್ಟಬೇಕು. ಇಲ್ಲ ಅಂತ ಅಂದ್ರೆ ಕ್ಲೀನ್ ಮಾಡಿ ಇಟ್ಕೊಬೇಕು. ಅದು ಕ್ಲೀನ್ ಆಗಿಲ್ಲ ಅಥವಾ ಖಾಲಿ ಆಗಿತ್ತು ಅಂದ್ರೆ ಅದನ್ನ ಸರ್ಕಾರ ವ್ಯಾಪ್ತಿಗೆ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡುವಂತ ಆದೇಶವನ್ನ ಹೊರಡಿಸ್ತೀವಿ ಅನ್ನುವಂತ ಮಾತನ್ನ ಸೈಟ್ ಮಾಲೀಕರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಕೆಲವೊಂದು ಸಾಕಷ್ಟು ಸೈಟ್ಗಳು, ಇದು ಬೆಂಗಳೂರಿನ, ಗ್ರೇಟರ್ ಬೆಂಗಳೂರಿನ ಎಲ್ಲಾ ವ್ಯಾಪ್ತಿಯ ಸೈಟ್ ಮಾಲೀಕರಿಗೆ CM DK ಶಿವಕುಮಾರ್ ಅವರು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡಿದ್ರು. ಇಫ್ ಇನ್ ಕೇಸ್ ನಾವು ಮನೆ ಕಟ್ಟಲ್ಲ ಅಂತ ಹೇಳಿದ್ರೆ ಕಾಂಪೌಂಡ್ ಹಾಕೊಂಡು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಜವಾಬ್ದಾರಿ ಸೈಟ್ ಮಾಲೀಕರದ್ದೇ ಆಗಿರುತ್ತೆ. ಇನ್ ಕೇಸ್ ಈ ಆದೇಶ ಏನಾದ್ರೂ ಬಂದಿಲ್ಲ ಅಂದ್ರೆ ಅಂತಹ ಸೈಟ್ ಮಾಲೀಕರಿಗೆ ಡಬಲ್ ಟ್ಯಾಕ್ಸ್ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಇದನ್ನ ಸೈಟ್ ಮಾಲೀಕರು ಸೀರಿಯಸ್ ಆಗಿ ಪರಿಗಣಿಸಿ, ಯಾವ್ಯಾವ ಸೈಟ್ ಅಲ್ಲಿ ಮನೆ ಇಲ್ಲ, ಯಾವ್ಯಾವ ಸೈಟ್ಗಳು ಖಾಲಿ ಇದೆ ಅಂತಹ ಸೈಟ್ಗಳನ್ನ ನೀವೇ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. 5 ವರ್ಷ ಟೈಮ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ಕಾಂಪೌಂಡ್ ಹಾಕ್ತಿರೋ ಅಥವಾ ಮನೆ ಕಟ್ತಿರೋ ಚಿಕ್ಕದಾದ್ರೂ ಮನೆಯನ್ನ ಕಟ್ಟಬೇಕು, ಇಲ್ಲ ಅಂದ್ರೆ ಗಲೀಜ್ ಆಗಿದ್ದಲ್ಲಿ ಖಂಡಿತ ಡಬಲ್ ಟ್ಯಾಕ್ಸ್ ಅನ್ನ ಹಾಕುವಂತ ಕೆಲಸ ಮಾಡಬೇಕಾಗತ್ತೆ, ಅಥವಾ ಕಂಪ್ಲೀಟ್ ಸೈಟ್ ಅನ್ನ ಸರ್ಕಾರ ವಶಪಡಿಸಿಕೊಳ್ಬೇಕಾದಂತ ಕೆಲಸವನ್ನ ಮಾಡುತ್ತೆ. ಇದು ಸೈಟ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆಯನ್ನ CM DK ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ನವೀನ್.
ಚಂದನ, ಇಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಇದು ಸರ್ಕಾರವೇ ನಿರ್ಮಾಣ ಮಾಡುವಂತಹ BDA ಲೇಔಟ್ಗಳು ಬರುತ್ತಲ್ಲ, ಅಲ್ಲಿ ಕೂಡ ಸೈಟ್ಗಳಿರುತ್ತೆ, ಹಾಗೆ ಖಾಸಗಿ ಸೈಟ್ಗಳು, ಖಾಸಗಿ ಲೇಔಟ್ನ ಸೈಟ್ಗಳು ಕೂಡ ಇರುತ್ತೆ. ಎರಡಕ್ಕೂ ಅನ್ವಯಿಸುತ್ತಾ? ಹಾಗೇನೆ BDA ಸೈಟ್ಗಳನ್ನು ಸೇಲ್ ಆಗದೆ ಅಂತ ಉಳಿದಿರುತ್ತಲ್ಲ, ಆ ಸೈಟ್ಗಳ ಕತೆ ಏನು? ಅದು ಸರ್ಕಾರದ ವ್ಯಾಪ್ತಿಯಲ್ಲೇ ಇರುತ್ತಲ್ಲ, ಅಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದ್ರ ಬಗ್ಗೆ ಏನು ಹೇಳುತ್ತೆ ಸರ್ಕಾರ? ಎಸ್ ನವೀನ್, ಈ ಒಂದು ವಿಚಾರದ ಬಗ್ಗೆ ಕೇಳಿದಾಗ ಅವರು ಹೇಳಿದ್ದು ಖಾಸಗಿ ಸರ್ಕಾರಿ ಎರಡೂ ಸೈಟ್ಗಳಿಗೆ ಈಗ ಕೆಲವೊಂದು ಕಡೆಗಳಲ್ಲಿ ಈಗ ಆಲ್ರೆಡಿ ಸರ್ಕಾರ ಕೆಲವೊಂದು ಜನರಿಗೆ ಅಲಾಟ್ಮೆಂಟ್ ಅನ್ನ ಮಾಡಿದೆ. ಅಂತಹ ಸೈಟ್ಗಳನ್ನು ಕೂಡ ಖಾಲಿ ಬಿಟ್ಟಿದ್ರೆ ಅದನ್ನು ಕೂಡ ವಾಪಸ್ ಪಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಖಾಸಗಿ ಪ್ರೈವೇಟ್ ವ್ಯಕ್ತಿಗಳು ಬೆಂಗಳೂರಿನ GBA ವ್ಯಾಪ್ತಿಯಲ್ಲಿ ಖಾಲಿ ಬಿಟ್ಟಿದ್ರೆ ಅಂತಹ ಸೈಟ್ಗಳನ್ನು ಕೂಡ ವಾಪಸ್ ಪಡ್ಕೊಳ್ಳುವಂತ ಕೆಲಸ ಮಾಡುತ್ತೆ. ಅಂದ್ರೆ ಇದು ಎಲ್ಲ BDA, BMRDA, BMRC ಎಲ್ಲಾ ವ್ಯಾಪ್ತಿಗೂ ಕೂಡ ಈ ಆದೇಶ ಬರುತ್ತೆ ಅನ್ನುವಂತಹ ಮಾತನ್ನ CM DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ 5 ವರ್ಷದ ಒಳಗಾಗಿ ಒಂದು ನೀವು ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಕೆಲಸ ಮಾಡಬೇಕು. ಒಂದು ಬಾರಿ ಕ್ಲೀನ್ ಮಾಡ್ಬಿಟ್ರೆ ಅಲ್ಲ, ಅದು ಕನ್ಸಿಸ್ಟೆಂಟ್ ಆಗಿ ನೀವು ಕ್ಲೀನ್ ಮಾಡ್ತಾನೆ ಇರಬೇಕು. ಒಟ್ಟಿನಲ್ಲಿ ಬೆಂಗಳೂರು ಕ್ಲೀನ್ ಆಗಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂತ ಒಂದು ಸ್ಪಷ್ಟನೆಯನ್ನ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಒಂದು ಮನೆ ಕಟ್ಟಬೇಕು, ಸಣ್ಣದಾದ್ರೂ ಮನೆ ಕಟ್ಟಬೇಕು, ಇಲ್ಲ ಕಾಂಪೌಂಡ್ ಹಾಕಿ ಕ್ಲೀನ್ ಅನ್ನ ಮಾಡಬೇಕು. ಖಾಲಿ ಬಿಟ್ರೆ ಖಂಡಿತ ಅಕ್ಕಪಕ್ಕದವರು ಬಂದು ಡಂಪ್ ಮಾಡುವಂತೆ, ಕಸ ಡಂಪ್ ಮಾಡುವಂತ ಕೆಲಸ ಮಾಡ್ತಾರೆ. ಇದಾಗಬಾರದು, ಇದಕ್ಕೆ ಅವಕಾಶ ಕೊಡೋದಿಲ್ಲ ಸರ್ಕಾರ. ಹೀಗಾಗಿ ಈ ಒಂದು ಎರಡೇ ಆಪ್ಷನ್, ಇಲ್ಲ ಅಂದ್ರೆ ಸೈಟ್ ಅನ್ನ ವಾಪಸ್ ಸರ್ಕಾರಕ್ಕೆ ಕೊಡಬೇಕು ನೀವು, ಇಲ್ಲ ಡಬಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇದು ಖಾಸಗಿ ಸರ್ಕಾರಿ ಎರಡೂ ವ್ಯಾಪ್ತಿಗೂ ಕೂಡ ಅನ್ವಯಿಸುತ್ತೆ ಅನ್ನುವಂತ ಒಂದು ಕ್ಲಾರಿಟಿಯನ್ನ CM DK ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ಖಂಡಿತ ವಿಧಿನೇ ಇಲ್ಲ, ಮಾಡ್ಲೇಬೇಕಾಗ್ತದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್, ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ, CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ದೆ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರು ಯಾಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ದು, ಅವರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.